ಕೋರ್ಟ್ ಹೋಗ್ತಿದ್ದಾನೆ. ನಿಂದು ಎಷ್ಟು ಕೇಸ್ ಇದೆ? ಒಂದೇ ಸರ್. ಒಂದೇ ಮರ್ಡರ್ ಕೇಸು? ಹಾಂ. ಮರ್ಡರ್ ಆದಮೇಲೆ ಎಷ್ಟು ಕೇಸ್ ಮಾಡಿಲ್ಲ? ಲಾಸ್ಟ್ ಯಾವತ್ತಿತ್ತು ಹಿಯರಿಂಗ್ ಡೇಟು? ಯಾವ ಕೋರ್ಟು? ಸಿ ಸಿ ನಂಬರ್ ಎಷ್ಟು? 19. ಎಷ್ಟು ಜನ ಇದ್ರಿ ಆ ಕೇಸಲ್ಲಿ? 9 ಜನ. 10 ಜನ ಇದೆ. ಎಷ್ಟು ಜನ ಪ್ರೆಸೆಂಟ್ ಆಗ್ತಿದ್ದಾರೆ, ಎಷ್ಟು ಜನ ಅಬ್ಸೆಂಟ್ ಇದ್ದಾರೆ? ಎಲ್ಲ ಆಗ್ತಾ ಇದೆ. ಹಾಂ, ಅವರಿಬ್ರು ಆಗ್ತಾ ಇರಲಿಲ್ಲ. ಯಾರಿಬ್ಬರು ಆಗ್ತಿರ್ಲಿಲ್ಲ. ರಾಜೇಶನ್ ಶರತ್ ಚಾರ್ಜ್ ಫ್ರೇಮ್ ಆಗಿದೆಯಾ? ಜೇಸಿಲ್ ಇದೆ ಸರ್. ಜೇಸಿಲ್ ಇದ್ರೆ ಚಾರ್ಜ್ ಫ್ರೇಮ್ ವಿಸಿಲ್ ಮಾಡ್ತಾರಲ್ಲ. ಆಗ್ಬೇಕು ಅಂದ್ರೆ ವಿಸಿಲ್ ಅಟೆಂಡ್ ಆಗ್ತಿತ್ತು ಅಂತ ಕೋರ್ಟಿಗೆ ರೆಗ್ಯುಲರ್ ಆಗಿ ಬರ್ತಿಲ್ಲ. ಈಗ ಚಾರ್ಜ್ ಫ್ರೇಮ್ ಆಗಿದೆಯಾ? ಹಿಯರಿಂಗ್ ಸ್ಟಾರ್ಟ್ ಆಗಿದೆಯಾ? ಎಷ್ಟು ಎವಿಡೆನ್ಸ್ ಆಗಿದೆ? 4 ಆಗಿದೆ ಸರ್. 4 ಆಗಿದೆ. 4 ಜನಗೂ ಹೆದರಿಸ್ಬಿಟ್ಟಿದ್ದೀರಾ? ಇಲ್ಲ ಸರ್. 4 ಜನ ಯಾರು ಸಾಕ್ಷಿ ಹೇಳಿಲ್ಲ? ಹೇಳಿದಾರಾ? ಇಲ್ಲ ಹೇಳಿದ್ದಾರೆ. 4 ಜನ ನಿಮ್ಮ ಪರವಾಗಿ ಹೇಳಿದಾರಾ, ಪ್ರಾಸಿಕ್ಯೂಷನ್ ಪರ ಹೇಳಿದಾರಾ? ಹಾಸ್ಟೆಲ್ ಮಾಡಿಸ್ಬಿಟ್ಯಾ? ಹಾಸ್ಟೆಲ್ ಆಗಿದೆ ಸರ್. ಅಂದರೆ ಯಾರು ಮಾಡಿಸಿದ್ದು ಅದನ್ನು? ಗೊತ್ತಿಲ್ಲ ಸರ್. ನೋಡ್ರಿ, ಆ 4 ಜನ ಯಾರು ಹಾಸ್ಟೆಲ್ ಆಗಿದ್ದಾರೆ ಅವ್ರು ಬೇಕು ನನಗೆ. ಇವ್ರಿಗೆ ಯಾರು ಥ್ರೆಟ್ ಕೊಟ್ಟಿದ್ದಾರೆ ಅಂತ ಬೇಕು. ನಾನು ಸುಮಾರು ಜನಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸಾಕ್ಷಿದಾರರಿಗೆ ಬೆದರಿಕೆ ಹಾಕ್ತಾ ಇದ್ದೀರಿ, ನನಗೆ ಗೊತ್ತಾಗಿದೆ. ಯಾವುದಾದ್ರೂ ಒಂದು ಪ್ರಕರಣ ಬಂದರೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದು ಡೈರೆಕ್ಟಾಗಿ ನಿಮ್ಮ ಬೇಲ್ ಕಂಡೀಷನ್ ಇರ್ತದೆ. ಆ ಬೇಲ್ ಕಂಡೀಷನ್ ವೈಲೇಷನ್ ಮಾಡಿದಿರಿ ಅಂತ ಅರ್ಥ ಆಯ್ತು ಹೇಳಿದ್ದು. ಬೇಲ್ ಕ್ಯಾನ್ಸಲೇಷನ್ ಬರಿತೀವಿ ನಾವು. ಇದು ಎಲ್ಲ ಇನ್ಸ್ಪೆಕ್ಟರ್ಸ್ ನೋಡ್ಕೊಳ್ಳಿ. ನರೇಂದ್ರ ಬಾಬು, ಇವನು 4 ಜನ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾರೆ. 4 ಜನನ ಕರೆಸ್ಬೇಕು. 4 ಜನನ ಕರೆಸಿ ಅವನಿಗೆ ಯಾರ್ದು ಥ್ರೆಟ್ ಇದೆ ಅಂತ ನೋಡ್ಬೇಕು. ಇವ್ರು ಯಾರೋ ಥ್ರೆಟ್ ಕೊಟ್ಟಿರ್ತಾರೆ. ಆ ಥ್ರೆಟ್ ಕೊಟ್ಟಿದ್ದಕ್ಕೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾರೆ. ಆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಿದ್ರೆ ಅವ್ರದ್ದು ಫರ್ದರ್ ಚೀಫ್ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕ್ಬೇಕು. ಇವ್ರು ಯಾರು ಥ್ರೆಟ್ ಕೊಟ್ಟಿದ್ದಾರೆ ನೋಡಿ, ಮೊಬೈಲ್ ಚೆಕ್ ಮಾಡಿ. ಇದ್ರದ್ದು ಇವ್ರದೆಲ್ಲ ಮೊಬೈಲ್ ನಂಬರ್ ಇದೆಯಾ? ಇದೆ. ಏನೋ ನಿಮ್ಮ ಎಲ್ಲಿ ಬರ್ದಿರೋದು ಮೊಬೈಲ್ ನಂಬರ್? ಎಲ್ಲದರಲ್ಲೂ ಬರ್ತಿದೆ. ಎಲ್ಲಿದೆ ಮೊಬೈಲ್ ಫೋನ್ ಮಾಡೇ ಕರೆಯೋದು ಸರ್. ಎಲ್ಲಿದೆ ಮೊಬೈಲ್ ನಂಬರ್? ಇಲ್ವಾ? ಕೊಡಿ ಸರ್. ನಡಿ.